ಇದರಂತೆ ಹಾವೇರಿಯ ರಾಣೆಬೆನ್ನೂರಿನಲ್ಲೂ ಕೂಡ ಆರ್ಎಸ್ಎಸ್ ಪಥಸಂಚಲನವನ್ನ ಆರಂಭಗೊಳಿಸಿದೆ. ಅಲ್ಲಿಯೂ ಕೂಡ ಪಥಸಂಚಲನ ಸಾಗ್ತಾ ಇದೆ. ಅನುಮತಿ ಪಡೆದುಕೊಂಡು ಸರ್ಕಾರಿ ಮೈದಾನಕ್ಕೆ ಪಥಸಂಚಲನ ಬಂದಿದ್ದು ಅಶೋಕ ವೃತ್ತದಿಂದ ತಾಲೂಕು ಮೈದಾನದವರೆಗೂ ಪಥಸಂಚಲನ ಸಾಗಲಿದೆ. ಪಥಸಂಚಲನದಲ್ಲಿ 1000ಕ್ಕೂ ಅಧಿಕ ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ. 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಗರದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಸಾಗಲಿದೆ. ಈ ಪಥಸಂಚಲನ ಸಾಗುವಂತಹ ಮಾರ್ಗ, ಎಷ್ಟು ಜನ ಗಣವೇಷಧಾರಿಗಳು ಭಾಗಿಯಾಗ್ತಾರೆ, ಎಷ್ಟು ಕಿಲೋಮೀಟರ್ ಸಾಗ್ತಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಮೊದಲೇ ಅವರು ವಿವರವನ್ನು ಕೊಟ್ಟಿದ್ರು ಜಿಲ್ಲಾಡಳಿತಕ್ಕೆ. ಅನುಮತಿಯನ್ನು ಪಡೆದ ನಂತರದಲ್ಲಿ ಈ ಒಂದು ಪಥಸಂಚಲನ ಆರಂಭವಾಗಿದೆ. ಅಲ್ಲಿಯೂ ಕೂಡ ಸುಸೂತ್ರವಾಗಿ ನೆರವೇರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅಲ್ಲ ಏನಿದೆ ಆ ಕಡೆ ಬೇಕಾಯ್ತಮ್ಮ ಜನ ಎಲ್ಲ ಏನೈತ್ರಿ ಬಾಲಕರು ಯಾರ ಕರ್ಕೊಂಡು ಹೋಗೋರು ವಾಲಂಟಿಯರ್ ಆಗಿ ಆರ್ಎಸ್ಎಸ್ನ ಗಣವೇಷವನ್ನು ತೊಟ್ಟು ಜನ ಭಾಗಿಯಾಗಿರೋದನ್ನ ಗಮನಿಸ್ತಾ ಇದ್ರಿ. ಇದರಲ್ಲಿ ಎಷ್ಟು ಜನ ಸೇರ್ತಾರೆ, ಎಷ್ಟು ಕಿಲೋಮೀಟರ್ ಸಾಗಲಾಗುತ್ತೆ, ಎಲ್ಲದರ ವಿವರಣೆಯನ್ನು ಕೊಟ್ಟು ಅನುಮತಿಯನ್ನು ಪಡೆದೇ ಈ ಪಥಸಂಚಲನವನ್ನು ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ರಿ. ಕೋಲಾರ ಮತ್ತು ರಾಣೆಬೆನ್ನೂರು ಎರಡೂ ಕಡೆಗಳಲ್ಲೂ ಕೂಡ ಯಶಸ್ವಿಯಾಗಿ ಪಥಸಂಚಲನ ಸಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಫಕೀರಯ್ಯ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನಡೀತಾ ಇರುವಂತಹ ಪಥಸಂಚಲನದಲ್ಲಿ ಬಿಜೆಪಿಯ ನಾಯಕರು ಯಾರಾದರೂ ಭಾಗಿಯಾಗಿದ್ದಾರಾ? ಹೇಗೆ ಸಾಗ್ತಾ ಇದೆ? ಅದ್ರ ಜೊತೆ ಪ್ರಮುಖ ಬಿಜೆಪಿ ಯಾವೊಬ್ಬ ನಾಯಕರು ಕೂಡ ಭಾಗಿಯಾಗಿಲ್ಲ. ಸಂಘ ಪರಿವಾರದ ಗಣವೇಷಧಾರಿಗಳು ಮಾತ್ರ 1300ಕ್ಕೂ ಅಧಿಕ ಗಣವೇಷಧಾರಿಗಳು ಏನು ರಾಣೆಬೆನ್ನೂರು ನಗರದ ಅಶೋಕ ವೃತ್ತದಲ್ಲಿ ಅದ್ದೂರಿಯಾದಂತಹ ಪಥಸಂಚಲನವನ್ನ ಈಗಾಗಲೇ ಪ್ರಾರಂಭ ಮಾಡಿರುವಂತದ್ದು. ನಗರದ ಪ್ರಮುಖ ದುರ್ಗಾ ಸರ್ಕಲ್ ಆಗಿರ್ಬೋದು, ಗಾಂಧಿ ವೃತ್ತ, ಮತ್ತೆ ಸುಮಾರು 4 ಕಿಲೋಮೀಟರ್ ಪಥಸಂಚಲನ ನಡೆಸಿ ಕೊನೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು. ಅಂದ್ರೆ ಸಂಘಕ್ಕೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕೂಡ ಇದನ್ನ ಮೊದಲನೇ 26ನೇ ತಾರೀಕಿಗಾಗಲೇ ನಿಗದಿ ಮಾಡಿದ್ದು. ಅಲ್ಲದೆ ಕೂಡ ಇದನ್ನಿಗೆ ಏನು ಸಂಘ ಪರಿವಾರಕ್ಕೆ ಏನು RSS ಬ್ಯಾನ್ ಮಾಡ್ಬೇಕು, ಮತ್ತೆ ತಾಲೂಕು ಕ್ರೀಡಾಂಗಣ ಸರ್ಕಾರಿ ಏನು ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಆಯೋಜನೆಗೆ ಯಾವುದೇ ರೀತಿಯಂತ ಅವಕಾಶ ಕೊಡಬಾರ್ದು ಅನ್ನೋ ಇದ್ರೂ ಕೂಡ ಅವರು ಸಂಘದ ಪರಿವಾರದ ಸದಸ್ಯರು ಕೂಡ ಏನು ಪೊಲೀಸ್ ಠಾಣೆಗೆ ಮನವಿ ಮಾಡಿಕೊಂಡು ಈಗಾಗಲೇ ಪರ್ಮಿಷನ್ ಕೂಡ ತೆಗೆದುಕೊಂಡು ಈಗ ಅದ್ದೂರಿಯಾಗಿ ಪಥಸಂಚಲನವನ್ನ ಪ್ರಾರಂಭ ಮಾಡಿರುವಂತಹದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಫಕೀರಯ್ಯ ನಿಮ್ಮೆಲ್ಲ ಮಾಹಿತಿಗೆ. ಕೋಲಾರ ಹಾವೇರಿಯಲ್ಲಿ RSSಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪಥಸಂಚಲನವನ್ನು ಹಮ್ಮಿಕೊಳ್ಳಲಾಗಿದೆ. ಸುಸೂತ್ರವಾಗಿ ಸಾಗ್ತಾ ಇದೆ. ಬಟ್ ಎಲ್ಲಿಯೂ ಇಲ್ಲದ ಸಮಸ್ಯೆ ಚಿತ್ತಾಪುರದಲ್ಲಿ ಮಾತ್ರ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಇನ್ನೂ ಕೂಡ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಅಲ್ಲಿ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ